ಮೀರಲ್ಲಿ 10 ಡೇಸ್ ಇದ್ದಾಗ ಯಾವ ರೀತಿ ವರ್ಕೌಟ್ಗಳನ್ನ ಎಕ್ಸರ್ಸೈಸ್ಗಳನ್ನ ಮಾಡ್ಬೇಕಂತೇಳಿ ನಾವು ವಿಡಿಯೋ ಮಾಡ್ತೀವಿ. ಅದರಲ್ಲಿ ಇವತ್ತು 3ನೇ ದಿನ. ಬನ್ನಿ ಇವತ್ತಿನ ದಿನ ಯಾವ ರೀತಿ ರನ್ನಿಂಗ್ ಮಾಡ್ಬೇಕನ್ನೋದನ್ನ ತಿಳಿಸ್ಕೊಡ್ತೀನಿ. ಬೆಳಗ್ಗೆ ಗ್ರೌಂಡಿಗೆ ಬಂದ ಕೂಡಲೇ 800 ಮೀಟರ್ಸ್ ವಾರ್ಮ್ ಅಪ್ ಮಾಡಿ, ಅದಾದ ನಂತರ ಸ್ಟ್ರೆಚಿಂಗ್, ಸ್ವಲ್ಪ ಜಂಪಿಂಗ್ ಎಕ್ಸರ್ಸೈಸ್, ನಾರ್ಮಲ್ ಜಂಪಿಂಗ್ ಎಕ್ಸರ್ಸೈಸ್ಗಳನ್ನ ಮಾಡಿ, ಇದಾದ ನಂತರ ಬಾಡಿ ಹೀಟ್ ಆದಮೇಲೆ 300 ಮೀಟರ್ದು 6 ಸೆಟ್ ಹಾಕಬೇಕಾಗುತ್ತೆ. ಇದು ಟೈಮಿಂಗ್ ಬಂದ್ಬಿಟ್ಟು 45 to 50 ಸೆಕೆಂಡ್ ಅಂತ 45 ಸೆಕೆಂಡಿಂದ 50 ಸೆಕೆಂಡ್ ಒಳಗಡೆ ಕವರ್ ಮಾಡಬೇಕು. ಪ್ರತಿ ಲ್ಯಾಪ್ಗೂ ನೀವು 20ರಿಂದ 30ರಿಂದ 40 ಸೆಕೆಂಡ್ ರೆಸ್ಟ್ ತಗೋಬೇಕು, ಮತ್ತೆ ನೀವು ಕಂಟಿನ್ಯೂ ಮಾಡಬೇಕು. ಇದಾದ್ಮೇಲೆ 200 ಮೀಟರ್ ರೆಪ್ಟೇಷನ್ ಹಾಕಬೇಕು. ಇದು ಬಂದ್ಬಿಟ್ಟು ನೀವು 4 ಸೆಟ್ನ ಹಾಕಬೇಕಿದೆ. 200 ಮೀಟರ್ ಓಡಿ, ಆಮೇಲೆ ಇದು ಕೂಡ ಅಷ್ಟೇ 20ರಿಂದ 30 ಸೆಕೆಂಡ್ ರೆಸ್ಟ್ ಮಾಡಿ, ಮತ್ತೆ ಕಂಟಿನ್ಯೂ ಸ್ಪ್ರಿಂಟ್ ಹಾಕಿ. ಸೊ ಇದು ನಿಮ್ಮ ಒಂದು ಮಾರ್ನಿಂಗ್ ವರ್ಕೌಟ್ ಇರುತ್ತೆ. ಇದಾದ್ಮೇಲೆ ನಾರ್ಮಲ್ ಆಗಿ ನೀವು ಸ್ಟ್ರೆಚಿಂಗ್ ಮಾಡ್ಕೊಳ್ಳಿ, ಎಕ್ಸರ್ಸೈಸ್ಗಳನ್ನ ಮಾಡ್ಕೊಳ್ಳಿ. ಇದಾದ ನಂತರ ಕೂಲ್ ಡೌನ್ ಮಾಡ್ಕೊಳ್ಳಿ. ಬಂದು 800 ಮೀಟರ್ಸ್ ವಾರ್ಮ್ ಅಪ್ ಮಾಡ್ಕೊಳ್ಳಿ. ಇದಾದ ನಂತರ 20ರಿಂದ 25 ನಿಮಿಷ ಕಂಟಿನ್ಯೂಸ್ ಸ್ಲೋ ಜಾಗ್ ಮಾಡಿ. ಇದಾದ್ಮೇಲೆ ಸ್ಟ್ರೆಚಿಂಗ್ ಮಾಡ್ಕೊಳ್ಳಿ, ಎಕ್ಸರ್ಸೈಸ್ಗಳು ಮಾಡ್ಕೊಳ್ಳಿ. ಹಾಗೆ ನೀವು ಏನಾದರೂ ಡಿಪ್ಸ್ ಅಲ್ಲಿ ವೀಕ್ ಇದ್ರೆ ಹ್ಯಾಂಡ್ಸಿಗೆ ಸ್ವಲ್ಪ ವರ್ಕೌಟ್ ಕೊಡಿ. ಇದಾದ ನಂತರ ಕೂಲ್ ಡೌನ್ ಮಾಡ್ಕೊಳ್ಳಿ. ಇಷ್ಟು ಇವತ್ತಿನ ಒಂದು 3ನೇ ದಿನದ ವರ್ಕೌಟ್ ಆಗಿರುತ್ತೆ.